ಓಂ ಶಾಂತಿ. ಇಂದು ಯಾರು ಪ್ರಸನ್ನರಾಗಿರುತ್ತಾರೆ ಮತ್ತು ಸದಾ ಖುಷಿಯ ಸ್ಥಿತಿಯಲ್ಲಿ ಇರುತ್ತಾರೆ ಎನ್ನುವುದನ್ನು ನೋಡೋಣ. ಯಾರು ಸದಾ ಶ್ರೇಷ್ಠ ಕರ್ಮವನ್ನು ಮಾಡ್ತಾರೋ ಅವರು ಪ್ರಸನ್ನರಾಗಿರ್ತಾರೆ ಮತ್ತು ಆತ್ಮದ ಸ್ವಮಾನದಲ್ಲಿ ಇರ್ತಾರೋ ಅವರು ಪ್ರಸನ್ನರಾಗಿರ್ತಾರೆ. ಆತ್ಮದ ಗುಣಗಳನ್ನು, ಆತ್ಮದ ಶಕ್ತಿಗಳನ್ನು ಸದಾ ಸ್ಮರಿಸ್ತಾ ಇರ್ತಾರೆ ಮತ್ತು ಸದಾ ಭಗವಂತನ ನೆನಪಿನಲ್ಲಿ ಮಗ್ನರಾಗಿರುತ್ತಾರೆ. ಈ ಸೃಷ್ಟಿ ನಾಟಕದಲ್ಲಿ ತನಗೆ ಏನು ಪಾತ್ರ ದೊರಕಿದೆಯೋ ಅದು ಸರಿಯಾಗಿದೆ ಎಂದು ತಿಳಿದು ನಡೀತಾ ಇರ್ತಾರೆ ಮತ್ತು ಸಂತುಷ್ಟರಾಗಿರ್ತಾರೆ. ಏನು ಸಿಕ್ಕಿದೆಯೋ ಅದರಲ್ಲಿ ಸಂತುಷ್ಟರಾಗಿ ಅವರ ಪಾತ್ರವನ್ನು ಅವರು ನಡೆಸ್ತಾ ಇರ್ತಾರೆ. ಅಂಥವರು ಪ್ರಸನ್ನರಾಗಿರ್ತಾರೆ ಮತ್ತು ಎಲ್ಲರಿಂದ ಆಶೀರ್ವಾದವನ್ನು ಪಡೆಯುವಂತಹ ಕರ್ಮವನ್ನು ಅವರು ಮಾಡ್ತಾ ಇರ್ತಾರೆ ಮತ್ತು ಶ್ರೇಷ್ಠ ಕರ್ಮದ ಖಾತೆ ಮತ್ತು ಪುಣ್ಯದ ಖಾತೆಯನ್ನು ಸದಾ ಜಮಾ ಮಾಡ್ಕೊಳ್ತಾ ಇರ್ತಾರೆ. ಪ್ರಸನ್ನ ಆಗಿರುವಂತಹ ಆತ್ಮಗಳು ಅವರು ಎಂದೂ ಸಹ ಚಿಂತೆ ಮಾಡೋದಿಲ್ಲ. ಸಾವಿನ ಬಗ್ಗೆ ಆಗಲಿ ಅಥವಾ ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸದಾ ಅವರು ಚಿಂತೆ ಮಾಡೋದಿಲ್ಲ. ಸದಾ ಭಗವಂತನ ನೆನಪಿನಲ್ಲಿ ಇದ್ದು ಭಗವಂತ ಹೇಗೆ ನಡೆಸ್ತಾರೋ ಹಾಗೆ ನಾನು ಇರ್ತೀನಿ ಅನ್ನುವಂತಹ ದೃಢ ಸಂಕಲ್ಪವನ್ನು ಇಟ್ಟಿರ್ತಾರೆ ಮತ್ತು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿರ್ತಾರೆ ಕೂಡ. ಅವರು ಯಾರು ಪ್ರಸನ್ನ ಚಿತ್ತರಾಗಿರ್ತಾರೋ ಅವರು ಮತ್ತು ಅವರು ವ್ಯರ್ಥದ ಚಿಂತನೆಗಳನ್ನು ಮಾಡೋದಿಲ್ಲ. ಸದಾ ಹಸನ್ಮುಖಿಗಳು ಆಗಿರ್ತಾರೆ. ಪ್ರಶಂಸೆಯನ್ನು ಬಯಸದ ಆತ್ಮಗಳು ಸಹ ಸದಾ ಪ್ರಸನ್ನರಾಗಿರ್ತಾರೆ. ನನಗೆ ಗೌರವ ಸಿಗಬೇಕು, ಮಾನ ಸಿಗಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ನಿಂದನೆ ಆಗಲಿ, ಮಾನ ಅಪಮಾನಗಳಿಗೆ, ಜಯ ಅಪಜಯಗಳಿಗೆ ಅವರು ಎಂದೂ ಸಹ ಒಳಗಾಗೋದಿಲ್ಲ. ಒಬ್ಬ ತಂದೆಯ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಅವರು ಇರ್ತಾರೆ. ಅಂಥವರು ಸದಾ ಪ್ರಸನ್ನ ಚಿತ್ತರಾಗಿರ್ತಾರೆ, ಪ್ರಸನ್ನರಾಗಿರ್ತಾರೆ. ಒಬ್ಬ ಭಗವಂತನ ಪಡೆದು ಎಲ್ಲವನ್ನು ನಾನು ಪಡೆದುಕೊಂಡೆ, ಇನ್ನೇನು ಪಡೆಯುವಂಥದ್ದು ಇಲ್ಲ ನನ್ನ ಜೀವನದಲ್ಲಿ ಅನ್ನುವಂತಹ ಸಂಕಲ್ಪದಲ್ಲಿ ಬಂದ್ಬಿಡ್ತಾರೆ. ಅಂಥವರು ಪ್ರಸನ್ನರಾಗಿರಲು ಸಾಧ್ಯರಾಗ್ತಾರೆ. ಮತ್ತು ಯಾರು ಸದಾ ಖುಷಿಯ ಸ್ಥಿತಿಯಲ್ಲಿ ಇರ್ತಾರೆ ಅಂತಂದರೆ ಯಾರು ಸಂತುಷ್ಟರಾಗಿದ್ದು ಅವರೇ ಖುಷಿಯೆಲ್ಲ ಇರೋಕ್ಕೆ ಸಾಧ್ಯ ಆಗತ್ತೆ. ಸಂತುಷ್ಟತೆ ನಮಗೆ ಯಾವಾಗ ಬರುತ್ತೆ ಅಂತಂದರೆ ನಾನು ನನ್ನ ಕರ್ಮವನ್ನು ಯಥಾರ್ಥ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಮತ್ತು ನನ್ನ ಕರ್ಮ ಏನು ಸಿಕ್ಕಿದೆಯೋ ಈಗ ಮತ್ತು ನನ್ನ ಪಾತ್ರ ಏನು ಸಿಕ್ಕಿದೆಯೋ ಅದು ಸರಿಯಾದ ರೀತಿಯಲ್ಲೇ ನನಗೆ ಸಿಕ್ಕಿದೆ. ನಾನು ಯಾವುದೇ ಕರ್ಮವನ್ನು ಭಗವಂತನ ನೆನಪಿನಿಂದ ಮಾಡ್ತೀನಿ ಅನ್ನುವಂಥ ಸಂಕಲ್ಪ ಅವರಲ್ಲಿ ಇರುತ್ತೆ ಮತ್ತು ಅವರು ಪ್ರತಿಯೊಂದು ಕರ್ಮವನ್ನು ಭಗವಂತನ ನೆನಪಿನಲ್ಲಿಯೇ ಮಾಡ್ತಾರೆ. ಅಂಥವರು ಸದಾ ಖುಷಿಯಲ್ಲಿ ಇರೋಕ್ಕೆ ಸಾಧ್ಯ ಆಗತ್ತೆ ಮತ್ತು ಸಂತುಷ್ಟರು ಆಗೋಕ್ಕೆ ಸಾಧ್ಯ ಆಗತ್ತೆ. ಸಂತುಷ್ಟತೆ ಬರೋದು ಅಂತಂದರೆ ಅವರು ಯಾವುದೇ ರೀತಿಯಾದ ಚಿಂತೆಯನ್ನು ಮಾಡೋದಿಲ್ಲ. ನನಗೆ ಅದಿಲ್ಲ ಇದಿಲ್ಲ ಅನ್ನುವಂಥದ್ದು ಮತ್ತು ನನಗೆ ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆನೂ ಸಹ ಯೋಚನೆ ಮಾಡೋದಿಲ್ಲ. ಎಂಥದೇ ಕಾಯಿಲೆ ಬರಲಿ, ಎಂಥದೇ ಪರಿಸ್ಥಿತಿ ಬರಲಿ, ಅವ್ರಿಗೆ ಎಂಥದೇ ಅಪಮಾನ ಆಗಿರಲಿ ಕೂಡ ಅವರು ಸಂತುಷ್ಟರಾಗಿರ್ತಾರೆ. ಏನು ಬಂದಿದೆಯೋ ಅದನ್ನು ಅನುಭವಿಸೋಕ್ಕೆ ರೆಡಿಯಾಗಿರ್ತಾರೆ. ಇದು ಭಗವಂತನ ಶರೀರ, ಭಗವಂತನ ಕೊಟ್ಟಿರುವಂತಹ ಪಾತ್ರ ಅಂತ ತಿಳ್ಕೊಂಡು ಅವರು ಅವರ ಪಾತ್ರವನ್ನು ನಡೆಸ್ಕೊತಾ ಹೋಗ್ತಾರೆ. ಅವ್ರಿಗೆ ಡ್ರಾಮಾದ ಬಗ್ಗೆ ಸಂಪೂರ್ಣ ನಿಶ್ಚಯ ಇರುತ್ತೆ. ಅಂಥವರು ಸಂತುಷ್ಟರಾಗಿರಲು ಸಾಧ್ಯ ಆಗತ್ತೆ. ಅಂಥವರು ಮಾತ್ರ ಖುಷಿಯಾಗಿ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಖುಷಿಯ ಸ್ಥಿತಿಯಲ್ಲಿ ಇರೋಕ್ಕೆ ಸಾಧ್ಯ ಆಗತ್ತೆ. ಮತ್ತು ಎಲ್ಲರೊಂದಿಗೂ ಸಹ ರಾಜಿ ಅಂತ ಅಂದರೆ ಎಲ್ಲರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊತ ಕೋಆಪರೇಟಿವ್ ಆಗಿ ಇರ್ತಾರೆ. ಅಂಥವರು ಖುಷಿಯಾಗಿ ಇರೋಕ್ಕೆ ಸಾಧ್ಯ ಆಗತ್ತೆ. ಸಮಯಕ್ಕೆ ಅನುಗುಣವಾಗಿ ಹಾಗೆ ಪರಿಸ್ಥಿತಿಗೆ ತಕ್ಕಂತೆ ಯಾವುದೇ ಜೀವನಕ್ಕೆ ಹೊಂದಿಕೊಂಡು ಹೋಗುವಂಥವರು ಖುಷಿಯಾಗಿ ಇರಬಲ್ಲರು. ಸದಾ ಮನಸ್ಸಿನಲ್ಲಿ ಶ್ರೇಷ್ಠ ಖುಷಿಯ ಸಂಕಲ್ಪಗಳನ್ನೇ ಅವರು ರಚನೆ ಮಾಡ್ತಾ ಇರ್ತಾರೆ. ಶ್ರೇಷ್ಠ ಸಂಕಲ್ಪದಂತೆ ಶ್ರೇಷ್ಠ ಸ್ಥಿತಿಯಲ್ಲಿರುವವರು ಹಾಗೂ ಶ್ರೇಷ್ಠತೆಯ ಅನುಭೂತಿಯಲ್ಲಿರುವವರು ಸದಾ ಖುಷಿಯಲ್ಲಿ ಇರೋಕ್ಕೆ ಸಾಧ್ಯ ಆಗತ್ತೆ. ಮಾನಸಿಕವಾಗಿ ಸದಾ ಭಗವಂತನ ಸಂಘದಲ್ಲಿ ಅವರು ಇರ್ತಾರೆ. ಸ್ಥೂಲವಾಗಿ ಕರ್ಮವನ್ನು ಮಾಡ್ತಾ ಇರ್ತಾರೆ, ಆದರೆ ಮನಸ್ಸು ಸದಾ ಭಗವಂತನ ಕಡೆಗೆ ಇರುತ್ತೆ. ಆಗ ಸಾಧಾರಣ ಕರ್ಮ ಮಾಡುತ್ತಿದ್ದರೂ ಸಹ ಅವರ ಮುಖದಲ್ಲಿ
ಮತ್ತು ಚಲನೆ ವಲನೆಯಲ್ಲಿ ಅವರು ಸದಾ ಖುಷಿಯ ಹೊಳಪು ಅವರ ಮುಖದಲ್ಲಿ ಕಾಣ್ತಾ ಇರತ್ತೆ. ನಿಶ್ಚಿಂತ ಬುದ್ಧಿಯವರಾಗಿದ್ದು ಆಗ ಅಂತರಂಗದಲ್ಲಿ ಸದಾ ವಿಜಯದ ಖುಷಿ ಅವರ ಆತ್ಮದಲ್ಲಿ ಕಾಣೋದ್ರಿಂದ ಅವರು ಸದಾ ಖುಷಿಯಾಗಿ ಇರ್ತಾರೆ. ಮನಸ್ಸು ಮತ್ತು ಬುದ್ಧಿಯನ್ನು ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಯಾರು ಆಸೀನರಾಗಿರ್ತಾರೋ ಅವರು ಖುಷಿಯ ಅನುಭವವನ್ನು ಮಾಡೋಕ್ಕೆ ಸಾಧ್ಯ ಆಗತ್ತೆ. ಯಥಾರ್ಥ ಜ್ಞಾನವನ್ನು ಪಡೆದಿರುವವರು ಜಗತ್ತಿನ ನಾಟಕದ ಪ್ರತಿಯೊಂದು ದೃಶ್ಯವನ್ನು ನೋಡಿ ಅವರು ಸದಾ ಖುಷಿಯಾಗಿ ನೋಡ್ತಾ ಇರ್ತಾರೆ. ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ಅದನ್ನು ನೋಡ್ತಾ ಸದಾ ಆ ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ಪ್ರತಿಯೊಂದು ದೃಶ್ಯವನ್ನು ಅವರು ನೋಡ್ತಾ ಆ ದೃಶ್ಯವನ್ನು ಖುಷಿ ಪಡ್ತಾ ಇರ್ತಾರೆ. ಆ ರೀತಿಯ ಸ್ಟೇಜಲ್ಲಿ ಅವರು ಇರ್ತಾರೆ. ಇದೇನು ಹೊಸದಲ್ಲ, ಅನೇಕ ಬಾರಿ ಇದೆಲ್ಲವೂ ಸಹ ಬಂದು ಹೋಗಿರುವಂಥದ್ದು. ಏನೇನೆಲ್ಲ ನಡೀತಾ ಇದೆಯೋ ಅದು ನಿಗದಿತವಾಗಿದೆ, ಫಿಕ್ಸ್ ಆಗಿದೆ, ಅದು ಯಥಾವತ್ತಾಗಿ ನಡೀತಾ ಇರುವಂತಹ ಆಟ ಆಗಿದೆ ಅಂತ ತಿಳಿದು ಅವರು ಈ ಪ್ರತಿಯೊಂದು ನಾಟಕದ ದೃಶ್ಯವನ್ನು ನೋಡ್ತಾ ಇರ್ತಾರೆ. ಅಂಥವರು ಸದಾ ಖುಷಿಯಾಗಿ ಇರ್ತಾರೆ. ಸುಖಮಯ ಜಗತ್ತಿನ ನಿರ್ಮಾಣಕ್ಕೆ ನಮ್ಮ ತನು ಮನ ಧನವನ್ನು ಸಂಪೂರ್ಣ ಅರ್ಪಣೆ ಮಾಡಿ ಶ್ರೇಷ್ಠ ಜೀವನವನ್ನು ನಾವು ಮಾಡ್ಕೋಬೇಕು. ನಾವು ಶ್ರೇಷ್ಠ ಆತ್ಮಗಳು ಆಗಬೇಕು. ಆಗ ಮಾತ್ರ ನಾವು ಸದಾ ಖುಷಿಯಾಗಿ ಇರೋಕ್ಕೆ ಸಾಧ್ಯ ಆಗತ್ತೆ ಮತ್ತು ಪ್ರಸನ್ನ ಚಿತ್ತರು ಆಗೋಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಮ ತನು ಮನ ಧನವನ್ನು ಸಂಪೂರ್ಣ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತ ಹೇಗೆ ನಮ್ಮನ್ನು ನಡೆಸ್ತಾರೋ ಆ ರೀತಿಯಲ್ಲಿ ನಡೆದು ಹೋಗೋಣ. ಓಂ ಶಾಂತಿ.